ಒಂದು 4 ಸಾರಿ ಬಿಸಿನೀರು ಹಾಕಿ ಕ್ಲೀನ್ ಮಾಡ್ತೀವಿ. ಆಮೇಲೆ ವೈಟ್ ಸುಣ್ಣ ತಗೊಂಡು ವಾಶ್ ಮಾಡ್ತೀವಿ. ಅಣ್ಣ ಇದಕ್ಕೆ ಯಾವ ಮಾಂಸ ಬಳಸಿದ್ದೀರಾ? ಟಗರುನಾ? ಟಗರು ಮಟನ್ ಹಾಕಿ ಈಗ ದಮ್ ಹೊಡಿತಾ ಇದೀವಿ. ಆಗಲೇ ರುಬ್ತಾ ಇದ್ರಿ ನೋಡಿ, ಅದೇ ಮಸಾಲೆ? ಅದೇ ಮಸಾಲೆ, ಮಟನ್ ಕುರ್ಮಾ ಮಸಾಲ ಅದು. ಓಕೆ. ಫಿನಿಶಿಂಗ್ ಸೂಪರ್ ಆಗಿದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಸೊಗಡು, ಅವರೆಕಾಯಿ ಸೊಗಡು ತೋಟದಲ್ಲಿ ದೊಡ್ಡ ಶಾಮಿಯಾನ. ಹೌದು, ಏನಿದು ಇವತ್ತು ಬಿಗ್ ಊಟ ಫಂಕ್ಷನ್ ನಡೀತಾ ಇದೆ. ನಿಮಗೆ ಟೈಟಲ್ನಲ್ಲಾಗಲಿ ಮತ್ತು ತಮಿಳಿನಲ್ಲಾಗಲಿ ಗೊತ್ತಾಗಿರುತ್ತೆ. ಎಷ್ಟು ಸಾವಿರ ಜನಕ್ಕೆ? 5,000 ಜನಕ್ಕೆ. ನಾನು ಫಸ್ಟ್ ಟೈಮು 5,000 ಜನಕ್ಕೆ ಬಿಗ್ ಊಟ ನೋಡ್ತಾ ಇರೋದು. ಒಂದು 15 ವೆರೈಟಿ ನಾನ್ ವೆಜಿಟೇರಿಯನ್ ಇದೆಯಂತೆ. ಸೋಮು ಒಂದು ಟೂರ್ ಮಾಡಿ ತೋರಿಸ್ಬಿಡ್ತಾರೆ. ಅವನನ್ನು ಅಂದರೆ ದ ಕ್ಯಾಟ್ರಿಂಗ್ ಓನರ್ನು ಮಾತಾಡಿಸ್ತಾರೆ. ಈ ಫಂಕ್ಷನ್ಗೆ ಕ್ಯಾಟ್ರಿಂಗ್ ಮಾಡ್ತಾ ಇರೋರು ಬಂದ್ಬಿಟ್ಟು ಕುಮಾರಣ್ಣ ಅಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ಕ್ಯಾಟ್ರರ್ಸು. ಸಾಕಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದಂತೆ ಅವ್ರಿಗೆ ಈ ಫೀಲ್ಡಲ್ಲಿ. ನಮಗಂತೂ ತುಂಬ ಖುಷಿ ಆಗ್ತಾ ಇದೆ ಈ ವಿಡಿಯೋ ಪ್ರೆಸೆಂಟ್ ಮಾಡೋದಕ್ಕೆ. ನಿಮಗೆ ಯಾವ ರೀತಿ ಎಕ್ಸೈಟ್ಮೆಂಟ್? ಹೌದು, ಹೋಗಿ ಒಂದು ಕಡೆಯಿಂದ ಮಾಂಸ ತೊಳಿತಾ ಇದ್ದಾರೆ, ಒಂದು ಕಡೆಯಲ್ಲಿ 1,500 ಜನಕ್ಕೆ ಮಾಡ್ತಾ ಇದ್ದಾರೆ, ಮತ್ತೆ ಮಾಡೋದಕ್ಕೆ ಪ್ರಿಪ್ರೇಷನ್ ಎಲ್ಲ ನೋಡ್ತಾ ಇದ್ರೆ ಒಂದು ಹಬ್ಬನೇ ಅನಿಸ್ತಾ ಇದೆ. ಇದು ಸಿಕ್ಕಾಪಟ್ಟೆ ಹೊಗೆ ಇದೆ. ನನಗಂತೂ ಕಣ್ಣಲ್ಲೆಲ್ಲ ಹೊಗೆ ಹೋಗ್ಬಿಟ್ಟು ಸ್ವಲ್ಪ ಇದಾಗಿ ರೆಡ್ ಆಗ್ಬಿಟ್ಟಿದೆ. ಬ್ಯಾಚ್ ವೈಸ್ ಮಾಡ್ತಾರಲ್ವಾ? ಹೌದು, 1,500 ಜನಕ್ಕೆ ಬ್ಯಾಚ್ ವೈಸ್ 3 ಬ್ಯಾಚ್ ಮಾಡ್ತಾರಂತೆ. ಎಲ್ಲ ತೋರಿಸ್ಬಿಡ್ತೀವಿ ವಿಡಿಯೋನಲ್ಲಿ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಬೀಗ್ ರೂಟದ ಫಂಕ್ಷನ್ ಬಂದು ಹೊಲದಲ್ಲಿ ನಡೀತಾ ಇತ್ತು. ತೋಟದಲ್ಲಿ ಒಂದು 4-5 ಎಕರೆ ವಿಸ್ತಾರವಾದ ಜಾಗದಲ್ಲಿ ಪೆಂಡಾಲ್ ಹಾಕಿ ಅರೇಂಜ್ಮೆಂಟ್ಸ್ ಮಾಡಿದರು. ಸಿಕ್ಕಾಪಟ್ಟೆ ನೀಟಾಗಿ ಅರೇಂಜ್ ಮಾಡಿದರು ಅಂತಲೇ ಹೇಳ್ಬೋದು ಕ್ಯಾಟ್ರರ್ಸು. ನಾವು ಮುಂದೆ ಕಂಪ್ಲೀಟ್ ಟೂರ್ ಮಾಡಿ ತೋರಿಸ್ತೀವಿ. ಈ ವಿಡಿಯೋ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಈಗಲೇ ಲೈಕ್ ಮಾಡಿಬಿಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಲಿಂಕ್ನ ಶೇರ್ ಮಾಡಿ. ಹಾಗೆ ನೀವು ನಮ್ಮನ್ನು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ಹೆಚ್ಚು ಬೇಕಾಗುತ್ತೆ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಜಾಸ್ತಿ ವೀಡಿಯೋಸ್ ಮಾಡ್ತಾ ಹೋಗ್ತೀವಿ ಎಲ್ಲ ಜಾಗದಲ್ಲೂ. ದಯವಿಟ್ಟು ಸಪೋರ್ಟ್ ಮಾಡಿ. ಅನ್ನಪೂರ್ಣೇಶ್ವರಿ ಕ್ಯಾಟ್ರರ್ಸ್ KN ಕುಮಾರಣ್ಣ ಅವ್ರಿಗೆ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಕ್ಯಾಟ್ರಿಂಗ್ ಫೀಲ್ಡ್ನಲ್ಲಿ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ರು. ವಾಷಿಂಗ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಕಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ರು, ಕೆಲಸ ಫಾಸ್ಟ್ ಆಗಬೇಕು ಅಂತ. ಮುಂದೆ ನಮ್ಮ ಜೊತೆ ಅವ್ರು ಮಾತಾಡಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಟ್ಟಿದ್ದಾರೆ. ಈ ಫಂಕ್ಷನಲ್ಲಿ ಎಷ್ಟು ಐಟಮ್ ಮಾಡ್ತಾಯಿದ್ದಾರೆ ಅಂತಲೂ ಅವ್ರು ಹೇಳಿದ್ದಾರೆ. ಕಂಪ್ಲೀಟ್ ವಿಡಿಯೋ ನೋಡಿ, ಕೊನೆಯವ್ರಿಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ನಾವು ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ವಿ ನಮ್ಮ ಚಾನಲ್ನಲ್ಲಿ. ನಿಮ್ಮ ಸಪೋರ್ಟ್ ಜಾಸ್ತಿ ಇದ್ದರೆ ಈ ಥರ ಒಂದು ಬಲ್ಕ್ ಕುಕಿಂಗ್ ಪ್ರಾಸೆಸ್ನ ತೋರ್ಸೋಕ್ಕೆ ನಾವು ಜಾಸ್ತಿ ಪ್ರಯತ್ನ ಪಡ್ತೀವಿ. ಇದರಿಂದಗಡೆ ತುಂಬ ಶ್ರಮ ಇರುತ್ತೆ. ನಾವು ಆಲ್ಮೋಸ್ಟ್ ಒಂದು 8 ಅವರ್ ಕೆಲಸ ಮಾಡಿದ್ದೀವಿ ಈ ವಿಡಿಯೋಗೆ, ಶೂಟಿಂಗ್ ಅಂತಲೇ. ಎಡಿಟಿಂಗ್ನಲ್ಲಿ ಸಾಕಷ್ಟು ಟೈಮನ್ನು ಹಿಡಿದಿದೆ. ನಿಮ್ಮ ಸಪೋರ್ಟ್ ಜಾಸ್ತಿ ಇರಬೇಕು ಇಂಥ ವಿಡಿಯೋಗೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಜೊತೆ ಅನ್ನಪೂರ್ಣೇಶ್ವರಿ ಕ್ಯಾಟರರ್ಸ್ ಓನರ್ ಇದ್ದಾರೆ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ತಮ್ಮ ಹೆಸರು ಅಣ್ಣ? KN ಕುಮಾರ್. ಅಣ್ಣ ಕುಮಾರಣ್ಣ, ಎಷ್ಟು ಜನಕ್ಕೆ ಇವತ್ತು ಇಲ್ಲಿ ಮರಳಿ ಊಟ ಮಾಡ್ತಾ ಇದ್ದೀರಾ? 5,000 ಜನಕ್ಕೆ. 5,000 ಜನಕ್ಕೆ. ಸೂಪರ್. ಎಷ್ಟೆಲ್ಲ ವೆರೈಟೀಸ್ ಇರುತ್ತಣ್ಣ ಇಲ್ಲಿ? ಒಂದು 15 ವೆರೈಟಿ ಇದೆ, 15 ವೆರೈಟಿ ಇದೆ. ಅಲ್ಲ 15 ವೆರೈಟಿ ಇದೆ. ಸರಿ, ಒಂದೊಂದಾಗೆ ನಮ್ಮ ಪ್ರೇಕ್ಷಕರಿಗೆ ಏನೇನು ಮಾಡ್ತಾ ಇದ್ದೀರಾ ಅಂತ ಹಾಗೆ ತೋರಿಸ್ಬಿಡೋಣ. ಬನ್ನಿ ಅಣ್ಣ. ಅಣ್ಣ ಇದೇನಣ್ಣ ಇದು? ಬ್ಲಡ್, ಕುರಿದು ರಕ್ತ. ಏನು ಮಾಡ್ತಾ ಇದ್ದೀರಿ? ಇದು ಬೋಟಿಗೆ ಮಿಕ್ಸ್ ಮಾಡ್ತೀವಿ. ಬೋಟಿಗೆ ಮಿಕ್ಸ್ ಮಾಡ್ತೀವಿ. ಫಸ್ಟ್ ಹೆಂಗೆ ಇದ್ರಣ್ಣ ಪ್ರೊಸೆಸ್ ಹೆಂಗಣ್ಣ ಇದ್ರದ್ದು? ಇದನ್ನ ಬ್ಲಡ್ಡನ್ನು ಬೇಯಿಸ್ಕೋಬೇಕು ನೀರಿನಲ್ಲಿ, ಮತ್ತೆ ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಬೋಟಿ ಇಳಿಸ್ಬೇಕಾದ್ರೆ ಹಾಕಬೇಕು. ಬೋಟಿ ಜೊತೆ ಇದು ಮಿಕ್ಸ್ ಆಗುತ್ತೆ? ಆಗುತ್ತೆ. ಸೂಪರ್. ಅಣ್ಣ ಇದು ಅಣ್ಣ ಸ್ಟಿಕ್ ಸಲಾಡ್. ಸ್ಟಿಕ್ ಸಲಾಡ್ ಅಂತ ಏನೇನಿರುತ್ತೆ? ಈರುಳ್ಳಿ, ಆನಿಯನ್ನು, ಕುಂಬಾರು, ಕ್ಯಾರೆಟ್ ಎಲ್ಲ ಇರುತ್ತೆ. ಎಲ್ಲ ಪ್ರತಿಯೊಂದು ಎಲೆಗೂ ಹೋಗುತ್ತೆ? ಎಲ್ಲ ಎಲೆಗೂ ಹೋಗುತ್ತೆ. ಸರಿ ಅಣ್ಣ. ಇದು ಬೋಟಿ ಮಸಾಲ. ಇದು ಬೋಟಿ ಮಸಾಲ ಬೋಟಿಗೆ ಅಂತಾನೆ ಸಪರೇಟಾಗಿ ಸಪ್ರೇಟಾಗಿ. ಓಕೆ ಓಕೆ. ನಾವು ಯಾವುದು ರೆಡಿ ಹಾಕಲ್ಲ, ನಾವೇ ರೆಡಿ ಮಾಡಿ ಹಾಕೋದು.
ನೀವೇ ರೆಡಿ ಮಾಡ್ಕೊಂಡು ನೀವೇ ಮಾಡೋದು. ಇದೆಲ್ಲ ಮಟನ್ ಕುರ್ಮಕ್ಕೆ. ಇದು ಬಿರಿಯಾನಿ ಮಸಾಲ. ಹಾಂ, ಈರುಳ್ಳಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಎಲ್ಲ ಕೊಬ್ಬರಿ ಎಲ್ಲ ಹಾಕಿ. ಅಣ್ಣ 5,000 ಜನಕ್ಕೆ ನಾನ್ ವೆಜ್ ಅಂತ ಹೇಳಿದ್ರೆ ವೆಜ್ ಎಷ್ಟು ಜನಕ್ಕೆ? ಒಂದು 100 ಜನಕ್ಕೆ ವೆಜ್. ತಿನ್ನೋರು ಬಂದು ಇಲ್ಲಿ ವೆಜ್ ಮಾಡ್ಬೋದು. ವೆಜ್ ಮಾಡ್ಬೋದು. ಎಲ್ಲ ಸೌಲಭ್ಯ ಇರುತ್ತೆ, ಎಲ್ಲ ಥರ ವೆಜ್ಜು ಇರುತ್ತೆ. ಇದೇನ ರೆಡಿ ಮಾಡ್ತಾ ಇರೋದು? ಇದು ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಎಷ್ಟು ಕೆಜಿ ಮಾಡ್ತಾ ಇದ್ದೀರಾ? ಒಂದು 6 kg ಮಾಡ್ತಾ ಇದೀವಿ. ಒಳ್ಳೆ ಬಾಸ್ಮತಿ ರೈಸ್ ಎಲ್ಲ ಹಾಕಿದ್ರೆ ತರಕಾರಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೂಪರ್ ಅಣ್ಣ. ಇದೇನಣ್ಣ ಇದು ಲೆಗ್ ಪೀಸ್. ಓಕೆ, ಎಷ್ಟು ಕೆಜಿ ಇದೆ ಅಣ್ಣ ಲೆಗ್ ಪೀಸ್? ಎಷ್ಟು ಲೆಗ್ ಪೀಸ್ ಇದೆ? ಎಷ್ಟು ಕೆಜಿ ಇದೆ ಇದು? ಇದು 5,000 ಪೀಸ್ ಇದೆ. 5,000. ಇನ್ನೊಂದು ಪಾತ್ರೆ ತೊಳಿತಾ ಇದ್ದಾರೆ, ಕ್ಲೀನ್ ಮಾಡ್ತಾರೆ. ಇದು 2,500 ಪೀಸ್ ಇದೆ. ಈಗಣ್ಣ ಇದು ಮಸಾಲೆ ಎಲ್ಲಾನು ಎಷ್ಟು ಅವರ್ ಮ್ಯಾರಿನೇಟ್ ಮಾಡಬೇಕು? ಯಾವ ಥರ ಇದು? ಒಂದು 3 ಅವರ್ ಮಾಡಬೇಕು. 3 ಅವರ್. ಈಗ ಒಂದು ರೌಂಡ್ ಎಲ್ಲ ಕೋಟಿಂಗ್ ಮಾಡಿ ಎಲ್ಲ ಮಸಾಲೆ ಕೊಟ್ಬಿಟ್ಟಿದ್ದೀವಿ. ಏನೇ ಊಟ ಬಡಿಸ್ಬೇಕಂದ್ರೆ ಫಸ್ಟ್ ಸ್ವೀಟ್ ಇಂದ ಬಡಿಸ್ತೀವಿ. ಸ್ವೀಟ್ ಇಂದ ಬಡಿಸ್ತೀವಿ. ಇದು ಡ್ರೈ ಫ್ರೂಟ್ ಪೆರ್ನಿ. ಅಣ್ಣ ಇದು ಮೇಲೆ ತುಪ್ಪ ಮೇಲೆ ಇರೋದೆಲ್ಲ ತುಪ್ಪ ಇದೆ. ಮೇಲೆ ಇರೋದೆಲ್ಲ ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸ್ ಫುಲ್ ಡ್ರೈ ಫ್ರೂಟ್ಸ್ ಇದೆಯಲ್ಲ. ಇದನ್ನ ರೈಸ್ ಇಂದ ಮಾಡೋದು ಇದನ್ನ? ಬಾಸ್ಮತಿ ರೈಸ್ ಇಂದ ಮಾಡೋದು. ಅನ್ನಪೂರ್ಣೇಶ್ವರಿ ಕ್ಯಾಟರಿಂಗ್ KN ಕುಮಾರ್ ಇವತ್ತಿನ ಮೆನುನ ಇದು? ಇವತ್ತಿನ ಮೆನು ಏನಣ್ಣ ಇದೆ? ವೆಲ್ಕಮ್ ಡ್ರಿಂಕ್ಸ್, ಕಬ್ಬಿನ ಹಾಲು, ಡ್ರೈ ಫ್ರೂಟ್ಸ್ ಪೇರಣಿ, ಈಗ ತೋರಿಸಿದ್ದು ಸಲಾಡು, ಎಗ್ ಮಸಾಲ, ಬೋಟಿ ಗೊಜ್ಜು, ಪುದೀನಾ ಚಿಕನ್ ಲೆಗ್ ಪೀಸ್, ಇಲ್ಲ ಲಾಲಿಪಾಪ್, ಚಿಕನ್ ಲೆಗ್ ಪೀಸ್, ಫಿಶ್ ಫ್ರೈ. ಫಿಶ್ ಯಾವ್ದು ಇದೆಯಣ್ಣ ಇವತ್ತು? ಇದು ರೂಪ್ಚಂದ್. ಓಕೆ. ತಟ್ಟೆ ಇಡ್ಲಿ, ಮುದ್ದೆ, ಮಟನ್ ಸಾರು, ಮಟನ್ ಬಿರಿಯಾನಿ, ರೈತ, ಅನ್ನ, ರಸಮು, ಮೊಸರು, ಬೀಡ, ಬಾಳೆಹಣ್ಣು, ಐಸ್ ಕ್ರೀಮು, 1/2 ಲೀಟರ್ ವಾಟರ್, 200 ml ಬಿಂದು ಜೀರಾ. ಅದೇನಕ್ಕೆ ಜೀರ್ಣ ಮಾಡಿಸೋದು? ಈ ಮರಳಿ ಊಟನ, ಈ ಬೀಗ್ರ ಊಟನ ಇವರೇ ಮಾಡಿಸ್ತಾ ಇರೋದು. ಅಣ್ಣ ನಿಮ್ಮ ಹೆಸರು? ರಮೇಶ್ ಗೌಡ್ರು, ಭದ್ರೇಗೌಡರು. ನಾವು ಮಾಡಿಸ್ತಾ ಇರೋದ್ರಿಂದ ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗ್ ಅವರು ತುಂಬ ಒಳ್ಳೆಯ ಶುಚಿ ಮತ್ತು ರುಚಿಯಾದ ಊಟವನ್ನು ಜನಗಳಿಗೆ ಬಡಿಸಿ ಅವರು ಒಂದು ವರ್ಕರ್ಸ್ಗಳನ್ನ ಶುಚಿ ರುಚಿಯಾದ ಬಟ್ಟರ್ಗಳನ್ನ ಇಟ್ಕೊಂಡಿದ್ದಾರೆ. ಮತ್ತು ಶುಚಿ ಮತ್ತು ರುಚಿ ಎಲ್ಲವನ್ನು ಮೇಂಟೆನೆನ್ಸ್ ಮಾಡಿ ತುಂಬ ಜನಗಳಿಗೆ ಒಳ್ಳೊಳ್ಳೆ ಊಟಗಳನ್ನು ಬಡಿಸ್ತಾ ಇದ್ದಾರೆ. ಇವ್ರ ಊಟನ ನಾವು ತುಂಬ ತಿಂದಿದ್ದೀವಿ. ಇದ್ರ ಊಟನ ನನ್ನ ಮಗಳಿಗೆ ನಾನು ಮಾಡಿಸಿದ್ದೀನಿ, ನನ್ನ ಮಗನಿಗೂ ಮಾಡಿಸಿರೋದ್ರಿಂದ ಎಲ್ಲರೂ ಫೋನ್ಗಳು ಮಾಡಿ ಯಾರು ಅವ್ರು ಭಟ್ರು ಅಂತ ನಮ್ಮನ್ನು ಫೋನ್ ಮೇಲೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಹಾಗೂ ನಾವೆಲ್ಲ ನಂಬರ್ಗಳು ಕೊಡ್ತಾ ಇದ್ದೀವಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ಸ್. ಇಲ್ಲೆಲ್ಲ ಮೇನ್ ಕೋರ್ಸ್ ರೆಡಿ ಆಗ್ತಾ ಇದೆ. ಎಷ್ಟು ಕೆಜಿ ಮಾಂಸ ಇದೆ ಇವತ್ತು? 1 ಟನ್ ಮಟನ್ ಐತೆ. 1 ಟನ್. ಹೆಂಗ್ ಸೋರ್ಸ್ ಮಾಡಿದೆ ಇಷ್ಟೊಂದೆಲ್ಲ? ಹೆಂಗೆ ಎಲ್ಲಿಂದ ಕೂಡ ಹಾಕಿದ್ರಿ ಅಂತ? ಒಂದು ರೆಗ್ಯುಲರ್ ಆಗಿ ಸಪ್ಲೈ ಕೊಡೋರು ಇದ್ದಾರೆ ರಾಮನಗರದಲ್ಲಿ. ಅವರು ಎಲ್ಲ ಸಂತೆಲ್ಲೂ ಮರಿನ ಕಲೆಕ್ಟ್ ಮಾಡಿ ನಾಟಿ ಮರಿನೇ ತಂದು ಕಟ್ ಮಾಡಿ ಕೊಡ್ತಾರೆ. ಇದು ಈಗ ರೆಡಿ ಆಗ್ತಾ ಇದೆ? ಕುರ್ಮಾ ರೆಡಿ ಆಗ್ತಾ ಇದೆ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್. 4-5 ಒಲೆ ಇದೆ. ರೆಡಿ ಆಗಿದೆ. ಇಲ್ಲಿ ಬಿರಿಯಾನಿ ರೆಡಿ ಆಗಿದೆ. 5,000 ಜನಕ್ಕೆ ರೆಡಿ ಆಗಿದೆ. ಈಗ 1,500 ಜನಕ್ಕೆ ರೆಡಿ ಆಗಿದೆ. 2 ಗಂಟೆವರೆಗೂ ಆಗ್ತಾನೆ ಇರುತ್ತೆ. ಬಿಸಿ ಕೊಡ್ತೀವಿ ಅವಾಗ. ಬ್ಯಾಚ್ ವೈಸ್ ಮಾಡ್ತೀವಿ. ಇಲ್ಲಿ ಬೋಟಿ ರೆಡಿ ಆಗ್ತಾ ಇದೆ. ಅದು ಮಸಾಲೆ ಆಗ್ಲೇ ಸೋಮು ಅಂತ ತೋರಿಸಲ್ವಾ? ಅದೇ ಮಸಾಲೆ ಹಾಕದ ಇದಕ್ಕೆ? ಬೋಟಿ ಮಸಾಲ ಸಪ್ರೇಟ್. ತುಂಬಾ ಚೆನ್ನಾಗಿದೆ ವಾತಾವರಣ. ಬೀಗ್ರೂಟದ್ದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಇದೇ ಥರ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಕುಮಾರಣ್ಣ ಅವ್ರ ಕ್ಯಾಟ್ರಿಂಗ್ಸ್ ಒಂದು ಇದಕ್ಕೂ ಜಾಸ್ತಿ ಸಪೋರ್ಟ್ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಸೊ ಈಗ ಇನ್ನೂ ಏನೇನು ರೆಡಿ ಆಗ್ತಾ ಇದೆ ಒಂದೊಂದೇ ತೋರಿಸ್ಕೊಡ್ತೀವಿ. ಸೋಮು ಬಂದು ಈಗ ತೋರಿಸ್ತಾರೆ ನಿಮಗೆ. ಇನ್ನು ಬೇರೆ ಏನೇನು ಅರೇಂಜ್ ಆಗ್ತಾ ಇದೆ, ಏನೇನು ವೆರೈಟಿ ರೆಡಿ ಮಾಡ್ತಾ ಇದ್ದಾರೆ ಕುಮಾರಣ್ಣ ಅವರು ಅಂತ ನೋಡೋಣ. ಅಣ್ಣ ಆಗಲೇ ರುಬ್ತಾ ಇದ್ರಿ ನೋಡಿ, ಅದೇ ಮಸಾಲೆ? ಅದೇ ಮಸಾಲೆ, ಮಟನ್ ಕುರ್ಮಾ ಮಸಾಲ ಇದು. ಓಕೆ ಅಣ್ಣ, ಒಳ್ಳೆ ಘಮ ಬರ್ತಾ ಇದೆ ಮಸಾಲೆ. ಅಣ್ಣ 5,000 ಜನಕ್ಕೆ ನೀವು ಪ್ರಿಪೇರ್ ಮಾಡಬೇಕು ಅಂದ್ರೆ ಎಷ್ಟು ಜನ ನಿಮ್ಗೆ ಬೇಕಾಗ್ತಾರೆ ಇಲ್ಲಿ ಜನ ಮಾಡೋದಕ್ಕೆ? ಒಂದು 150 ಜನ ಬೇಕಾಗುತ್ತೆ. 150 ಜನ. ಇದು ಏನು ಯಾವಾಗಿಂದ ಪ್ರೋಸೆಸ್ ಮಾಡ್ತೀರಾ? 12 ಗಂಟೆಗೆ ಊಟ ಬೇಕು ನಮ್ಗೆ ಎಲೆ ಮೇಲೆ ಅಂತ. ಬೆಳಗ್ಗೆ 4 ಗಂಟೆಯಿಂದ ರೆಡಿ ಮಾಡ್ತೀವಿ. ಮಾಡ್ತೀವಿ ಮಸಾಲೆನ. ಅಡಿಗೆನೂ ಅಷ್ಟೇ ಅವಾಗ ಮಾಡ್ತೀವಿ. ಓಕೆ. ಎಷ್ಟು ಗಂಟೆಗೆ ಒಲೆ ಅಂಟಿಸ್ಬೇಕಾಗ್ತದೆ? ಒಂದು 8 ಗಂಟೆಗೆ ಹಸ್ಬೇಕಾಗುತ್ತೆ. ಓಕೆ. ಅಂದ್ರೆ ಇದನ್ನ ನೀವು 2-3 ಬ್ಯಾಚ್ ತರ ಮಾಡ್ತೀರಾ? ಎಲ್ಲರಿಗೂ ಬರೋರಿಗೆಲ್ಲ ಬಿಸಿ ಕೊಡೋದಕ್ಕೆ? 2 ಗಂಟೆವರೆಗೂ ಮಾಡ್ತಾ ಇರ್ತೀರಾ? ಅಣ್ಣ ಬೋಟಿ ಮಾಡ್ತಾ ಇದ್ರಾ? ಹೆಂಗಣ್ಣ ಈ ಬೋಟಿ ತೊಳೆಯೋದೇ ಒಂದು ಪ್ರೋಸೆಸ್ ಒಂದು ಕಷ್ಟ ಅಂತ. ಹೇಗಣ್ಣ ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ? 4 ಸಾರಿ ಬಿಸಿನೀರು ಹಾಕಿ ಕ್ಲೀನ್ ಮಾಡ್ತೀವಿ. ಆಮೇಲೆ ವೈಟ್ ಸುಣ್ಣ ತಗೊಂಡು ವಾಶ್ ಮಾಡ್ತೀವಿ. ಮತ್ತೆ ಅರ್ಶಿನ ಪುಡಿ, ಉಪ್ಪೆಲ್ಲ ಹಾಕಿ ಬಿಸಿನೀರಲ್ಲಿ ಬೇಯಿಸಿ ಅದನ್ನ ಕ್ಲೀನಾಗಿ ವಾಶ್ ಮಾಡ್ತೀವಿ. ಹೌದು, ಮಟನ್ಗಿಂತ ಜಾಸ್ತಿ ಬೇಯಿಸ್ಬೇಕಲ್ಲ ಇದನ್ನ? ಬೇಯಿಸ್ಬೇಕು. ಬೇಯಿಸ್ಕೊಳ್ತೀವಿ. ಎಷ್ಟು ಬೇಯಿಸ್ಬೇಕಿತ್ತು?
ಬೇಯಿಸ್ಬೇಕಾಗತ್ತೆ, 1.5 ಅವರ್ ಬೇಯಿಸ್ಬೇಕಾಗತ್ತೆ. ಎಲ್ಲ ಟವಲ್ ಪೀಸು ಎಲ್ಲ ಪೈಪ್ ಪೀಸ್ಗಳು ಎಲ್ಲ ಜೊತೆಲಿ ಹಾಕಿ ಲಿವರ್ ಹಾಕ್ತಾರೆ ಇದ್ರ ಜೊತೆಲಿ ಹಾಕ್ತೀವಿ, ಲಿವರ್ ಲಾಸ್ಟ್ ಹಾಕ್ತೀವಿ. ದಮ್ ತೆಗಿತಾ ಇದ್ದಾರೆ ಮಟನ್ ಬಿರಿಯಾನಿ ಇದು. ಅಣ್ಣ ಇದಕ್ಕೆ ಯಾವ ಮಾಂಸ ಬಳಸಿದ್ದೀರಾ? ಟಗರುನಾ? ಟಗರು ಮಟನ್. ನೋಡೋಣ ಬಿಸಿ. ಹಾಕೈತೆ. ಸಾಕಷ್ಟು ಹೋಟೆಲ್ ವಿಡಿಯೋಸ್ನಲ್ಲಿ ನೋಡಿರ್ತೀವಿ ಈ ಥರ ದಮ್ ತೆಗಿಯೋದು, ಬಟ್ ಬಿಗ್ ರೂಟದಲ್ಲಿ ನೋಡೋದು ತುಂಬಾನೇ ಖುಷಿ ಕೊಡುತ್ತೆ. ಸೊ ಇದು ಫಸ್ಟ್ ಬ್ಯಾಚ್ ಬಿರಿಯಾನಿ. ಸೆಕೆಂಡ್ ಬ್ಯಾಚ್ ಇನ್ನೊಂದು ಎಷ್ಟೊತ್ತಿಗೆ ರೆಡಿ ಮಾಡ್ತೀರಣ್ಣ? 3 ಬ್ಯಾಚ್ ಮಾಡ್ತೀವಿ. ಫಸ್ಟ್ ಬ್ಯಾಚ್ ಆಗಿದೆ. ಓಕೆ. ಸೆಕೆಂಡ್ ಬ್ಯಾಚ್ ಒಂದು 12ವರೆಗೆ ರೆಡಿ ಆಗುತ್ತೆ. ಸೂಪರ್. 3ನೇ ಬ್ಯಾಚ್ ಬಂದು 1ವರೆಗೆ ರೆಡಿ ಆಗುತ್ತೆ. ಸೂಪರ್ ಸೂಪರ್. ಕೊತ್ತಂಬರಿ ಸೊಪ್ಪು ಸಖತ್ ಒಳ್ಳೆ ಪರಿಮಳ ಬರ್ತಾ ಇದೆ, ಸಖತ್ ಅರೋಮ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಣ್ಣ ನಿಮಗೆ ಬಿರಿಯಾನಿ ಮಾಡೋದ್ರಲ್ಲಿ? ಒಂದು 20 ವರ್ಷದಿಂದ ಮಾಡ್ತೀವಿ. 20 ವರ್ಷದಿಂದ. ಇದಕ್ಕೇನು ರೈಸ್ ಬಳಸಿದ್ದೀರಣ್ಣ? ಜೀರಾ ರೈಸ್ ಯೂಸ್ ಮಾಡ್ತೀವಿ. ಫುಲ್ಲು ಜೀರಾ ರೈಸ್. ಬಾಸ್ಮತಿ ಮಿಕ್ಸ್ ಇಲ್ಲ ಇದೆ? ಬಾಸುಮತಿ ಮಾಡಲ್ಲ, ಜೀರಾ ರೈಸ್. ಸಖತ್ತಾಗಿದೆ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದಾರೆ. ತುಪ್ಪ ಫಸ್ಟೇ ಹಾಕಿರ್ತೀವಿ. ಓಕೆ. ಮೇಲೆ ಸ್ವಲ್ಪ ಹಾಕ್ತೀವಿ. ಈಗ ದಮ್ ಹೊಡಿತಾ ಇದೀವಿ. ಸಖತ್ತಾಗಿದೆ ಅಣ್ಣ, ಸೂಪರ್. ಹೋಟ್ಲ್ ಬಿರಿಯಾನಿಗೂ ಈ ಥರ ಫಂಕ್ಷನಲ್ಲಿ ಮಾಡೋ ಬಿರಿಯಾನಿ ತುಂಬ ವ್ಯತ್ಯಾಸ ಇರುತ್ತೆ. ಸೊ ನೀವು ನೋಡ್ತಾ ಇರೋ ಗೊತ್ತಾಗ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಹೋಲ್ ಸ್ಪೈಸಸ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ನಂಗೆ ಚಕ್ಕೆ ಅದೆಲ್ಲ ಕಾಣಿಸ್ತಾ ಇದೆ. ಸೂಪರ್ ಗುರು. ಎಲ್ಲ ರೆಡಿ ಆದಮೇಲೆ ಕೂತ್ಕೊಂಡು ಒಂದು ಭರ್ಜರಿ ಬ್ಯಾಟಿಂಗ್ ಮಾಡಿಬಿಡೋಣ. ಮಾರುಕರಿ ಅಣ್ಣ ಎಲ್ಲಿ ತರಿಸಿರೋದು ಮೀನಣ್ಣ ಇದನ್ನ? ಕಬ್ಬನ್ ಪಾರ್ಕ್ ಇದು ತರಿಸಿದೀವಿ. KFDCL. ಹೌದಾ? ಎಷ್ಟು ಪೀಸ್ ತರಿಸಿದ್ರಾ? ಎಷ್ಟು ಕೆಜಿ ತರಿಸಿದ್ರಾ? ಒಂದು 5,500 ಪೀಸ್ ತರಿಸಿದೀವಿ. ಒಂದು 600 kg ತರಿಸಿದೀವಿ. 600 kg. ತಲೆಗಿಲೆ ಏನು ಇರೋದಿಲ್ಲ ಇದರಲ್ಲಿ? ತಲೆ ಎಲ್ಲ ತೆಗೆದು ಬಿಡ್ತಾರೆ. ಅವಾಗ ಒಂದು 2,000 ಪೀಸ್ ಮಾತ್ರ ಮಸಾಲೆ ಹಾಕ್ತಾ ಇರ್ತೀವಿ. ಓಕೆ. ಇದನ್ನ ಏನು ಮಾಡ್ಕೊಡ್ತೀರಣ್ಣ? ಇದನ್ನ ಸಾರು ಮಾಡ್ತೀರಾ? ತವಾ ಫ್ರೈ. ಓಕೆ. ಅದಕ್ಕೆ ಅಂತ 4 ಇಂಚಿಗೆ ರೆಡಿ ಮಾಡಿದೀವಿ. ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸುಡೋದನ್ನ? ಒಂದು 11 ಗಂಟೆ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಬಿಸಿ ಬಿಸಿ ಕೊಡೋಣ. ಬಿಸಿ ಕೊಡ್ತೀವಿ. ಮೀನು ತವಾ ಫ್ರೈ ರೆಡಿ ಆಗ್ತಾ ಇದೆ. ಸೂಪರಾಗಿ ಮ್ಯಾರಿನೇಟ್ ಆಗಿರುವಂಥ ರೂಪ್ಚಂದು. ಮೀನು ಫ್ರೈ ರೆಡಿ ಆಗಿದೆ. ನೋಡಿ ಯಾವ ಥರ ಇದೆ ಫಿನಿಶಿಂಗ್ ಅಂತ. ತವಾ ಫ್ರೈ ಸೂಪರಾಗಿ ಬಂದಿದೆ ಫಿನಿಶಿಂಗು. ಏನು ಸ್ವಾಮಿ ಇದು? ಎಷ್ಟು ಪೀಸ್ ಇದೆ? 3000 ಪೀಸ್ ಲೆಗ್ ಪೀಸು. ಲೆಗ್ ಪೀಸ್ಗಳು ನೋಡ್ರಿ ಹೆಂಗಿದೆ. ಮಸಾಲೆ ಹಾಕ್ಸ್ತಾ ಇದ್ದೀನಿ. ನಾನು ಮಸಾಲೆ ಹಾಕ್ಸ್ತಾ ಇದ್ದೀನಿ. ಎಲ್ಲ ನೋಡಿದ್ಯಾ ನೀನು ಸದ್ಯ? ಇಲ್ಲ, ಎಷ್ಟೊಂದು ನೋಡಿಲ್ಲ ನಾನು. ಲೆಗ್ ಪೀಸ್ ಎಲ್ಲ ರೆಡಿ ಆಗಿದೆ, ಸೂಪರಾಗಿ ಮ್ಯಾರಿನೇಟ್ ಆಗಿದೆ. ಈಗ ಒಂದೊಂದೇ ಹಾಕ್ತಾ ಇದ್ದಾರೆ. ಓಹೋ. ಸೂಪರಾಗಿ ಫಿನಿಶಿಂಗ್ ಆಗಿದೆ. ಪುದೀನ ಚಿಕನ್ ಆಲ್ಮೋಸ್ಟ್ ರೆಡಿ ಆಗಿದೆ. ಒಳ್ಳೆ ಅರೋಮಾ ಬರ್ತಾ ಇದೆ. ಪಂಕ್ತಿನಲ್ಲಿ ಕೂತ್ಕೊಂಡು ತಿನ್ನೋದು ಒಂದೇ ಬಾಕಿ ಇರೋದು. ಅಣ್ಣ ಎಷ್ಟು ಜನಕ್ಕೆ ಮುದ್ದೆ ರೆಡಿ ಆಗ್ತಾ ಇದೆ? ಎಷ್ಟು ಮುದ್ದೆ ರೆಡಿ ಆಗ್ತಾ ಇದೆ ಇಲ್ಲಿ? ಎಷ್ಟು ವರ್ಷದಿಂದ ಮುದ್ದೆ ಮಾಡ್ತಾ ಇದ್ದೀರಾ? ಎಷ್ಟು ಸಾವಿರ ಮುದ್ದೆ ಕಟ್ಟಿದ್ದೀರಾ? ಕಟ್ಬಿಟ್ಟಿದ್ದೀರಾ? ರಾಗಿ ಹಿಟ್ಟೆಲ್ಲ ಎಲ್ಲಿಂದ ತೊಗೊಂಡ್ಬರ್ತೀರಾ ಇದನ್ನ? ನೀವೇ ಮಿಷಿನ್ಗೆ ಹಾಕ್ಸ್ಕೊಂಡ್ಬರ್ತೀರಾ? ಅಪ್ಪ ಮಗ 10,000 ಜನಕ್ಕೆ ಅಡುಗೆ ಮಾಡ್ತಾರೆ. 3 ಜನ ಮುದ್ದೆ ತಿರ್ಸಲು ನಂಬರ್ 1. ಆಪಲ್ಲು, ದಾಳಿಂಬೆ, ಸಪೋಟ ಎಲ್ಲ ಥರ ಗೊತ್ತು ಅವ್ರಿಗೆ.
ಆಲ್ಮೋಸ್ಟ್ ಎಲ್ಲ ಅಡುಗೆ ರೆಡಿಯಾಗೋಗಿದೆ. ಮುದ್ದೆ ಒಂದು ಈಗ ಸ್ಟಾರ್ಟ್ ಮಾಡ್ತಾರೆ ಬಳ್ಸೋಕ್ಕೆ, ಮತ್ತು ಇಡ್ಲಿನೂ ರೆಡಿ ಆಗ್ತಾಯಿದೆ. ಸೊ ಇಲ್ಲಿವರೆಗೂ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಎಂಜಾಯ್ ಮಾಡ್ತಾಯಿದ್ರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇರೋದು ನಿಮಗೋಸ್ಕರನೇ. ನಿಮ್ಮ ಒಂದು ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಹೋ ಸೂಪರ್. ಮುದ್ದೆ ಈಗ ತೊಳಸ್ತಾ ಇದ್ದಾರೆ ಬೆಣ್ಣೆ ಹಾಕಿ. ಸಾಕಷ್ಟು ವರ್ಷಗಳಿಂದ ಯಜಮಾನರಿಗೆ ಎಕ್ಸ್ಪೀರಿಯನ್ಸ್ ಇದೆಯಂತ. ಹಾಂ ಹಾಂ. ಡಿಫ್ರೆಂಟ್ ಸ್ಟೈಲ್ ಇದೆ ಮುದ್ದೆ ತೊಳಸ್ತಾ ಇರೋದು. ಹಾಂ ಹಾಂ. ಒಂದು ಡಿಫ್ರೆಂಟ್ ಪ್ರಾಸೆಸ್ಸು ಮುದ್ದೆ ಮಾಡ್ತಾ ಇರೋದು. ಹಾಂ, ಸೂಪರಾಗಿ ಕಟ್ತಾ ಇದ್ದೀರಾ. ಕೆಂಪು ಮುದ್ದೆ ಯಾವ ಥರ ಕಾಣ್ತಾ ಇದೆ ನೋಡಿ. ಮಟನ್ ಸಾರಿಗಂತೂ ಅದ್ಭುತವಾಗಿರುತ್ತೆ. ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೀರಾ ಸರ್? ಸೂಪರಾಗಿ ಬಂದಿದೆ ಹಿಟ್ಟು. ಯಾವಾಗ ರುಬ್ಬಿರೋದು ಸರ್? ರಾತ್ರಿನಾ? ಫಸ್ಟ್ ಬ್ಯಾಚ್ ಇಡ್ಲಿ ರೆಡಿ ಆಗಿದೆ. ಒಂದೇ ಒಂದು ತೆಗೆದು ತೋರಿಸಿ ಸರ್. ಹಾಂ ಹಾಂ ಹಾಂ. ಇಡ್ಲಿಗೆ ಏನು ಕಾಂಬಿನೇಷನ್ನು? ಬೋಟಿ ಗೊಜ್ಜು. ಓ ಸೂಪರ್. ನೋಡ ಇದು ವೆಜ್ ಹತ್ರ ಹ್ಯಾಂಡ್ ವಾಸ್ ಹತ್ರ ಹಾಕಬೇಕು. ಎಲ್ಲ ಕಡೆ ಹಾಕಿ ಅಣ್ಣ. ಫೈನಲಿ ಇವಾಗೆಲ್ಲ ಊಟ ರೆಡಿ ಇದೆಯಾ ತಿನ್ನೋದಕ್ಕೆ? ರೆಡಿ ಇದೆ. ರೆಡಿ ಇದೆಯಾ? ಫಿಶಸ್ ಎಲ್ಲ ರೆಡಿ ಆಯಿತು. ರೆಡಿ ಆಗ್ತಾ ಇದೆ. ಮುದ್ದೆ ರೆಡಿ ಆಗ್ತಾ ಇದೆ. ಬಿರಿಯಾನಿ ರೆಡಿ ಆಗಿದೆ. ಎಲ್ಲ ರೆಡಿ ಆಗ್ತದೆ. ಇನ್ನು ನಿಮಿಷ. ಇವಾಗ ಟೈಮ್ ಎಷ್ಟು? 11:15. 12:15 12:30 ಊಟ ಶುರು ಮಾಡಿ. ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನಮಗೆಲ್ಲ ಟೂರ್ ಮಾಡಿಸಿ ಎಲ್ಲ ತೋರಿಸಿದ್ಗೆ ತುಂಬ ಥ್ಯಾಂಕ್ಸು. ನಾವು ಊಟ ಮಾಡಿ ಹೇಗಿದೆ ಅಂತಂದರೆ ಥ್ಯಾಂಕ್ ಯು ವೆರಿ ಮಚ್. ಅವ್ರದ್ದೇ ಪ್ಲೇಸ್ ಅಂತ ಇದೆ. ಫೋಟೋ ಊಟ ಸತ್ಯ ಏನ್ ಜನ ಹರಿದು ಬರ್ತಾವ್ರೆ. ಈ ಕಡೆ ಆ ಕಡೆ ಫುಲ್ ಆಗ್ಬಿಡ್ತು ನೋಡ್ತಾ ಇದ್ದಂಗೆ. ಜನ ಸಾಗರ. ಇಲ್ಲಿ ಪದಾರ್ಥಗಳು ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಾ ಇದೆ. ಹೌದು, ಇನ್ನೊಂದು ಬ್ಯಾಚ್ ರೆಡಿ ಆಗ್ತಾ ಇದೆ. ಈ ಬ್ಯಾಚ್ ಖಾಲಿ ಆಗ್ತಾ ಇದೆ. ಆ ಥರ ಇದೆ ಪರಿಸ್ಥಿತಿ ಇಲ್ಲಿ. ಸೊ ಅದ್ಭುತವಾದ ಒಂದು ಊಟ. ನನಗಂತೂ ಮಟನ್ ಚಾಪ್ಸ್ ಅದು ಧನಿಯಾ ಪುಡಿ ಫ್ಲೇವರು, ಬೋಟಿ ತಿಂದೆ ಸಿಕ್ಕಾಪಡೆ. ಬಿರಿಯಾನಿ ಅಂತೂ ಎಲ್ಲೋ ಹೋಟೆಲ್ ತಿಂತಾರೆ. ಈ ಬಿರಿಯಾನಿ ಸಿಕ್ಕಾಪಡೆ ಅಲ್ಟಿಮೇಟ್ ಧೂಳ್ ಧಮಾಕ. ಖಂಡಿತವಾಗ್ಲೂ ನಾವು ರಿವ್ಯೂ ಮಾಡಿಲ್ಲ, ಜಸ್ಟ್ ತೋರಿಸಿದೀವಿ ಒಂದು ಇದು ಶಾರ್ಟ್ಸ್ ಹಾಕಿ. ಸೊ ಅಲ್ಟಿಮೇಟ್ ಆಗಿ ಇತ್ತು ಒಂದು ಈ ಬಿಗ್ ರೂಟ್ ಒಂದು ಎಪಿಸೋಡ್ ವಿಡಿಯೋ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಹೆವಿ ಊಟ. ನಾನು ನೀರು ಇಷ್ಟೇ ಖಾಲಿ ಮಾಡಿದ್ದು, ಅಂದರೆ ಅಷ್ಟು ಊಟ ಜಾಸ್ತಿ ಇತ್ತು. ಸೊ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು ನಿಧಾನವಾಗಿ ಒಳ್ಳೆ ಊಟ, ಒಳ್ಳೆ ಭರ್ಜರಿ ಪಾಟಿಗೆ ತುಂಬ ದಿನ ಆಗಿದೆ. ಸೊ ನೀವು ಯಾವುದಾದ್ರೂ ಫಂಕ್ಷನ್ ಮಾಡಿಸ್ತಾ ಇದ್ರೆ ನಮ್ಮ
ಕುಮಾರಣ್ಣನ ಕಾಂಟ್ಯಾಕ್ಟ್ ಮಾಡಿ ಇವರ ನಂಬರ್ ಎಲ್ಲ ಹಾಕಿರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ಸೋಮನ್ ಸಿಗ್ತೀವಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.